ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಪ್ಪ ಅಂತಂದರೆ ಮಸಾಲ ರೈಸ್ ಬಾತ್ ವಿತ್ ಸಮ್ ಎಗ್ ರೋಸ್ಟ್. ಕ್ವಿಕ್ಕಾಗಿ ಮಾಡೋ ಈ ಅಡುಗೆನ ಯಾರಾದರೂ ಕೂಡ ಮಾಡ್ಬೋದು. ಅಷ್ಟು ಈಸಿಯಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ. ಹಾಗಾದರೆ ಇದಕ್ಕೆ ಏನೇನು ಬೇಕಪ್ಪ? ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಬೇಕಾದಷ್ಟು ಆಯಿತು. ಇದಕ್ಕೆ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು, ಕಾಳುಮೆಣಸು, ಏಲಕ್ಕಿ, ಹಾಗೆ ಸ್ವಲ್ಪ ಲವಂಗ. ಸ್ಪೈಸಸ್ ಏನೇನಿದೆಯೋ ಮನೇಲಿ ಅದಷ್ಟು ಹಾಕ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಅಂತೂ ಟೇಸ್ಟಿಗೆ ಇರಲೇಬೇಕಲ್ವಾ. ಹಾಗೆ ಅರ್ಧ ಟೊಮೆಟೊ, ನಾನು ಒಂದು ತೋರಿಸಿದ್ದೀನಿ, ಅದರಲ್ಲಿ ಒಂದರಲ್ಲಿ ಅರ್ಧ ಸಾಕು. ಹಾಗೆ ಪುದೀನೂ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಮತ್ತು ಕುಕ್ಕರ್ ಮುಚ್ಚಳಿಕ ತೆಗೆದಾದ್ಮೇಲೆ ಮೊಟ್ಟೆ ಬೆಂದೈತೆ. ನೆಕ್ಸ್ಟು ಇದನ್ನು ರೋಸ್ಟ್ ಮಾಡೋಕ್ಕೆ ರೆಡಿ ಮಾಡೋಣ. ಒಂದು ತವ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದಾಗಿಯೇ ಹಾಕ್ಕೋಬೇಕು. ಒಂದೊಂದು ಮೊಟ್ಟೆಯಲ್ಲಿ ಅರ್ಧ ಮಾಡಿದರೂ ನಡೆಯುತ್ತೆ, ಇಲ್ಲ ಒಂದೊಂದನ್ನೇ ಹಾಕಿದರೂ ನಡೆಯುತ್ತೆ. ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲನೂ ಇದ್ದರೆ ಹಾಕೋಬೋದು. ಎಗ್ ರೋಸ್ಟ್ ಆಗೋಕ್ಕೆ ಬಿಡಬೇಕು. ಇನ್ನೊಂದು ಕಡೆ ಕುಕ್ಕರ್ನ ತೊಗೊಂಡು ರೈಸ್ ಬಾತ್ಗೆ ಮಾಡ್ಕೊಳ್ಳೋಣ. ಒಂದರಲ್ಲಿ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಪುದೀನ ಹಾಕ್ಕೊಂಡು ಬಾಡಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಮಾಡ್ಕೊಂಡಿದ್ದಂಥ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಟೇಸ್ಟ್ ಆಗುತ್ತೆ. ಬೇಯ್ದಿದ್ದ ಹಾಗೇ ಮಸಾಲೆಗೆ ತಕ್ಕಷ್ಟು ಅಕ್ಕಿನ ಹಾಕ್ಕೊಂಡ್ರೆ, ಜೊತೆಗೆ ಸ್ವಲ್ಪ ಅದರಲ್ಲೇ ಬಟ್ಟದಲ್ಲಿ ಎಷ್ಟು ಅಕ್ಕಿ ತಗೊಂಡಿರ್ತೀವೋ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಡು ಇಟ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ನಿಮಗೆ ಬೇಕಾದರೆ ಉಪ್ಪು ಹಾಕ್ಕೋಬೋದು. ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡ್ರೆ ಮುಗಿಯುತ್ತೆ. ಲಾಸ್ಟಲ್ಲಿ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಬೇಕು. 10 ನಿಮಿಷ ಆದ ಕೂಡಲೇ 3 ವಿಷಲ್ ಕೂಗಿಸ್ಬೇಕು. ತೆಗೆದು ನೋಡಿದರೆ ಹೀಗಿರುತ್ತೆ. ತುಂಬ ಚೆನ್ನಾಗಾಗಿದೆ. ಅಳತೆಗೆ ತಕ್ಕಂಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ನೀಟಾಗೇ ಬರುತ್ತೆ. ಕೊನೆಗೆ ನಮ್ಮ ರೆಸಿಪಿ ಹೀಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.